ಇವತ್ತು ನಮ್ಮ ನೆಂಗ್ಲಿ ಗ್ರಾಮದಲ್ಲಿ ಮಿಸ್ಟರ್ ಚಾಯ್ ಈ ಒಂದು ಫ್ರಾಂಚೈಸಿನ ಇವತ್ತು ನಮ್ಮ ನಾಯಕರಾದಂಥ ಮೋಹನ್ ಅವರ ಬಾಮೈದ ಶಿವಶಂಕರನವರು ಇಲ್ಲಿ ಇವತ್ತು ಹೊಸದಾಗಿ ಪ್ರಾರಂಭ ಮಾಡ್ತಾಯಿದ್ದಾರೆ. ಇದು ಆ್ಯಕ್ಚುಲಿ ಈಗ 1 ಲಕ್ಷ ಔಟ್ಲೆಟ್ಸ್ ಈವರೆಗೂ ಕೂಡ ಸ್ಟಾರ್ಟ್ ಆಗಿದೆ. ಇದು ದೇಶಾದ್ಯಂತ ಪ್ರಪಂಚದಾದ್ಯಂತ ಬೃಹದಾಕಾರವಾಗಿ ಬೆಳೀತಾ ಇದೆ. ಈ ಮಿಸ್ಟರ್ ಚಾಯನ್ನು ಸ್ಟಾರ್ಟ್ ಮಾಡಿದವರು ವಿಷ್ಣು ಜಲ್ಲ ಅಂತ ಅವ್ರ ಹೆಸರು. ಅವ್ರು ಮಾಡಿರೋದು 7 ವರ್ಷಗಳಿಂದ ಇದು ನಡೀತಾ ಇದೆ. ಇದನ್ನು ಇವತ್ತು ನಮ್ಮ ನೆಂಗ್ಲಿಯಲ್ಲಿ ಮಾಡಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ಏನು ಅಂತಂದರೆ ಈ ನೆಂಗ್ಲಿ ಗ್ರಾಮ ನಾನು ಸುಮಾರು ಒಂದು 34 ವರ್ಷಗಳಿಂದ ನಮಗೆ ನಂಟಿದೆ. ಇಲ್ಲಿ ನಾವು ಸಿನಿಮಾ ಟಾಕೀಸ್ ನಡೆಸ್ತಾ ಇದ್ವು. ಆಮೇಲೆ ಇಲ್ಲಿ ಒಂದು ಮ್ಯಾಂಗೋ ಪಲ್ಪ್ ಫ್ಯಾಕ್ಟ್ರಿ ಎಲ್ಲ ನಡೆಸ್ತಾ ಇದ್ವು. ಟವರ್ಸ್ ಎಲ್ಲ ಇದೆ ನಮ್ಮದು. ನನಗೇನು ಅಂತಂದರೆ ಈ ನೆಂಗ್ಲಿ ತಾಯ್ಲೂರು ಈ 2 ಮುಳಬಾಲ್ ತಾಲೂಕಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ದೊಡ್ಡ ಹಳ್ಳಿಗಳು. ಇವುಗಳ ರೂಪುರೇಷೆಗಳನ್ನ ಚೇಂಜ್ ಮಾಡಬೇಕು ಅಂತಂದಾಗ ಸ್ವಲ್ಪ ಡೆವಲಪ್ಮೆಂಟ್ಸ್ ಆಗಬೇಕು ಅಂತಂದರೆ ಇಂಥ ಹೊಸ ಆವಿಷ್ಕಾರಗಳು ಬರಬೇಕು. ಇವಾಗ ಈ ಮಿಸ್ಟರ್ ಚಾಯ್ ಅನ್ನೋದು ಇಲ್ಲಿ ನ್ಯಾಷನಲ್ ಹೈವೇಯಲ್ಲಿ ಮಾಡಿರೋದು ಪ್ರಸ್ತುತ. ಯಾಕಂತಂದರೆ ಭಾಳಷ್ಟು ಯಾತ್ರಿಕರು ಹಿಂಗೆ ಹೋಗ್ತಾ ಇರ್ತಾರೆ. ಇಲ್ಲಿ ಸ್ವಲ್ಪ ಇನ್ನೂ ಇದೆಲ್ಲ ಕ್ಲೀನ್ ಮಾಡಿ ನೀರಿನ ವ್ಯವಸ್ಥೆ, ಒಂದು ಲ್ಯಾಬೆಟ್ರಿ, ವಾಶ್ರೂಮ್ ಇವೆಲ್ಲ ಮಾಡಿದಾಗ ಬಂದು ನಿಲ್ಸೂರು ವೆಹಿಕಲ್ಸ್ ಎಲ್ಲ ನಿಲ್ಲಿಸಿ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ನೆಂಗ್ಲಿ ಪ್ರಾಂತದಲ್ಲಿರ್ತಕ್ಕಂಥ ಎಲ್ಲ ನಾಯಕರಲ್ಲೂ ಕೂಡ ನಾನು ಒಂದು ಮನವಿ ಮಾಡ್ತೀನಿ. ಏನು ಅಂತಂದರೆ ಸುಂದರವಾದಂಥ ನೆಂಗ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಸೇರಿ ಇದು ಮಾಡೋಣ. ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ನಾಯಕರುಗಳು ಇವನ್ನೆಲ್ಲ ಕೂಡ ನಾನು ಮನವಿ ಮಾಡ್ತಾಯಿದ್ದೀನಿ. ನೆಂಗ್ಲಿಯಲ್ಲಿ ಇಂಥ ಹೊಸ ಆವಿಷ್ಕಾರಗಳು ಬಂದಾಗ ಅವರಿಗೆ ನೀವು ಪರ್ಮಿಷನ್ಸು ಇಂಥವೆಲ್ಲ ಈಸಿಯಾಗಿ ಕೊಡಬೇಕು. ಇಲ್ಲಿ ಯಾರೋ ಅಂಗಡಿ ತೆಗಿಬೇಕು ಅದಕ್ಕೊಂದು ಕುಕ್ಕಿ ಹಾಕೋದು, ಅಬ್ಜೆಕ್ಷನ್ ಹಾಕೋದು, ಆ ಥರ ಇರಬಾರ್ದು. ಇವತ್ತು ಭಾರತ ದೇಶದಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಬೇರೆ ದೇಶಗಳ ಇಂಡಸ್ಟ್ರೀಸ್ ಮಾಡೋದಕ್ಕೆ ಇಲ್ಲಿ ಕರೆದಾಗ ಇವರು ಏನು ಅಂದ್ಕೊಂಡಿದ್ರು ಅದಷ್ಟು ದುಪ್ಪಟ್ಟು ಬೇರೆ ದೇಶಗಳಿಂದ ಹಣ ಹರಿದು ಬಂದಿದೆ. ಕರ್ನಾಟಕ ರಾಜ್ಯ ಅಂತಂದರೆ ಯಾರೇ ಇಂಡಸ್ಟ್ರೀಸ್ ಪ್ರಪಂಚದಲ್ಲಿ ಎಲ್ಲೇ ಆಗಲಿ ಮಾಡೋರಿಗೆ ಇಂಟ್ರೆಸ್ಟ್ ಇದೆ. ಅಂಥವರು ಯಾವುದಾದ್ರೂ ಇಂಡಸ್ಟ್ರಿ ಕೂಡ ಈ ಕಡೆ ಬಂದು ಒಂದು ಟೈಲರಿಂಗು ಇಂಥದ್ದು ನೆಂಗ್ಲಿಗೆ ಬಂದಾಗ ಇಲ್ಲಿ ನಮ್ಮ ಮಕ್ಕಳಿಗೆಲ್ಲ ಕೂಡ ಒಂದು ಕೆಲಸ ಸಿಗುವಂಥ ಒಂದು ಅವಕಾಶ ಸಿಗುತ್ತೆ. ಅದಕ್ಕೆ ಯಾರಾದರೂ ಮುಂದೆ ಬಂದು ಇಲ್ಲಿ
ಟೈಲರಿಂಗು ಇಂಥದ್ದು ಯಾವುದಾದ್ರೂ ಮಾಡಿದ್ರೆ ಒಳ್ಳೇದು. ಯಾಕಂದರೆ ಈಗ ನಮ್ಮ ಪಕ್ಕದಲ್ಲೇ ಆಂಧ್ರ ಬಾರ್ಡ್ರಲ್ಲಿ ನಡೀತಾ ಇದೆ ಟೈಲರಿಂಗು. ಅಲ್ಲಿ ಭಾಳಷ್ಟು ಜನ ಈ ಕಡೆಯಿಂದ ಹೋಗ್ತಾ ಇದ್ದಾರೆ, ಸಾವಿರಾರು ಜನ ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾರಾದರೂ ಉದ್ಯಮಿಗಳು ಬಂದು ಇಲ್ಲಿ ಮಾಡಿದಾಗ ನಾನು ನಮ್ಮ ಗ್ರಾಮ ಪಂಚಾಯತ್ ಮತ್ತು ನಾಯಕರಲ್ಲಿ ಯಾರಾದರೂ ಬಂದು ಕೇಳಿದಾಗ ನೀವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಆ ಇಂಡಸ್ಟ್ರಿಗಳು ಮಾಡೋದಕ್ಕೆ ದಯವಿಟ್ಟು ಸಹಕರಿಸಿದಾಗ ಬೆಳೆಯೋಕ್ಕಾಗತ್ತೆ. ಈಗ ಅನ್ಎಂಪ್ಲಾಯ್ಮೆಂಟು, ಕೆಲಸ ಸಿಕ್ಕಿಲ್ಲ, ಸರ್ಕಾರಿ ಕೆಲಸ ಸಿಕ್ಕಿಲ್ಲ ಅಂತ ಇರೋದಕ್ಕಿಂತ ಸ್ವಂತ ಬಿಸ್ನೆಸ್ ಮಾಡಿದಾಗ ಈಗ ಶಿವಶಂಕರಿ ಕೆಲಸ ಮಾಡಿದ್ದಾನೆ. ನನಗನ್ಸುತ್ತೆ ಇನ್ನೊಂದು 2 ತಿಂಗಳು ಹೋದಾಗ ಅದನ್ನೇ ಇನ್ನೊಂದಿಬ್ಬರು ಹುಡುಗರಿಗೆ ಕೆಲಸ ಕೊಡುವಂಥ ಒಂದು ಶಕ್ತಿ ಅದಕ್ಕೆ ಬರುತ್ತೆ. ಅದರಿಂದ ಯುವಕರಲ್ಲಿ ನಾನು ಹಾರೈಸೋದಿಷ್ಟೇ, ಸ್ವಂತವಾದಂಥ ಬಿಸ್ನೆಸ್ಗಳು ಮಾಡೋದಕ್ಕೆ ಮಾಡಿ ಅದ್ರ ಮೇಲೆ ಶ್ರದ್ಧೆ ವಹಿಸಿ. ಆಮೇಲೆ ಈ ಅಂಗಡಿ ಮಾಲೀಕರಿಗೂ ಅಷ್ಟೇ, ಗ್ರಾಹಕರು ಯಾರು ಬರ್ತಾರೆ ಅವ್ರಿಗೆ ಗೌರವ ಕೊಟ್ಟು ಕೂರಿಸೋದು. ನಿಮ್ಮ ಹಾಸ್ಪಿಟಾಲಿಟಿ ಬಂದಾಗ ಕೂರಿಸೋದು, ಅವ್ರು ಮಾತಾಡಿಸೋದು ನೋಡಿ, ಇಲ್ಲ ಹುಡುಗ ಒಳ್ಳೆ ಹುಡುಗ, ಅಲ್ಲಿ ಹೋದ್ರೆ ಭಾಳ ಗೌರವವಾಗಿ ಕೊಡ್ತಾರೆ ಕಾಫಿ ಅಂತೇಳಿ ತಿಳ್ಕೊಂಡು ಬರಬೇಕು. ಆ ರೀತಿ ನೀವು ಮಾಡ್ಕೋಬೇಕು ಅಂತ ಹೇಳ್ತಾ, ಏನು ಈ ಮಿಸ್ಟರ್ ಚಾಯ್ ಆಗಿದೆಯೋ ಅದು ಮುಳಬಾಗಿಲು ತಾಲೂಕಿನಾದ್ಯಂತ ಆಗಲಿ, ಈ ಅಂಗಡಿ ಚೆನ್ನಾಗಿ ಅಭಿವೃದ್ಧಿ ಆಗಲಿ, ಆ ಹುಡುಗ ತನ್ನ ಕಾಲ ಮೇಲೆ ನಿಂತ್ಕೊಂಡು ಜೀವನ ಮಾಡುವಂಥ ಶಕ್ತಿ ದೇವರತ್ನ ಪ್ರಸಾದಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮನ್ನೆಲ್ಲರೂ ಕೂಡ ನನ್ನ ಸ್ನೇಹಿತರಲ್ಲೆಲ್ಲ ಇರ್ತಕ್ಕಂಥ ನಮ್ಮ ನಾಯಕರನ್ನೆಲ್ಲ ಕೂಡ ಕರೆದು ಇವತ್ತು ಈ ಒಂದು ಕಾರ್ಯಕ್ರಮ ಕರೆದಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಮೋಹನ್ ಅವ್ರಿಗೂ ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು.